ನಮ್ಮಲ್ಲಿನ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ನಮ್ಮಲ್ಲಿ ಎಲ್ಲರೂ ಬರ್ತಾರೆ, ನಮ್ಮಲ್ಲಿ 90% ಇರ್ತಾರೆ. ನಮ್ಮಲ್ಲಿ ನಂಗೆ ಇನ್ನೂವರೆಗೆ ಹಂಗೆ ನಿದ್ದೆ ಮಾಡೋರು ಅವರು ಇವ್ರು ಯಾರು ಇಲ್ಲ. ನೋಡ್ರಿ ಇವ್ರೆ, ನಾನು 45 ವರ್ಷ ಆದ 45 ವರ್ಷದಿಂದ ನಾನು ನೋಡ್ತಾ ಬಂದೀನಿ. ಯಾರಿಗೆ ನಾವು ಕಲಿಸ್ಕೊಡುವಂಥ ಪದ್ಧತಿ ಅಲ್ಲ. ಈಗ ನಾವು ಶಾಸಕರು ಬರೋದು ಇದಕ್ಕೆ ಬರ್ತೀವಿ, ಇಲ್ಲಿ ಜನ ನಮ್ಮನ್ನ ಆರಿಸಿ ಕಳಿಸಿರ್ತಾರೆ, ಅವ್ರ ಸಮಸ್ಯೆಗಳನ್ನ ಆಲ್ಸಕ್ಕೆ ಬಂದಿರ್ತೀವಿ. ನಮ್ಮಲ್ಲೇನಿಲ್ಲ ಆ ಪರಿಸ್ಥಿತಿ. ನಮಗೆ ನಾನು ಅದು ಒಳ್ಳೇದು ಮಾಡ್ತಾರೆ ಅನ್ನೋದನ್ನು ನಾವು ಅದನ್ನು ಹೇಳಬೇಕಾಗ್ತದೆ. ಬಟ್ ಅವರವ್ರ ವೈಯಕ್ತಿಕವಾಗಿ ಅವರ ಚಿಂತನೆಗಳು, ಅವ್ರ ವಿಚಾರಗಳು ಇದ್ದರೂ ಇರ್ಬೋದು. ಅದಕ್ಕೆ ನಮ್ಮದು ಏನಿಲ್ಲ, ನನ್ನ ಸಹಮತನೂ ಇರ್ತೀವಿ. ಬಟ್ ನಮ್ಮಲ್ಲಿ ಎಲ್ಲರೂ ಭಾಳ ಪ್ರಾಂಪ್ಟಾಗಿ ಬರ್ತಾರೆ. ಇನ್ನೂ ಸದನ ಹೇಳ್ತೀನಿ, 8-10 ಮಂದಿ ಅದಾರ ಅನ್ಕೊಡೋದು 20 ಮಂದಿ ಕೂತಿರ್ತಾರೆ ನಮ್ಮಲ್ಲಿ. ನಾವು ಕುಂತಿರ್ತೀವಿ ರೂಮ್ನಾಗ, ಇದನ್ನ ನೋಡ್ಬೇಕಂತೀವಿ, ಕೋರಮ್ 8 ಮಂದಿ ಇದಾರೆ ಅಂತಾರೆ. 8 ಮಂದಿ ಲಘು ನೋಡಿ ಇನ್ನೊಬ್ಬ ಇಬ್ಬರು ಕರಿ ಅಂತೀವಿ. ಬೆಲ್ಲ ನಿಂತು ಕೂಡಲೇ 8 ಮಂದಿ ಬದಲು 20 ಮಂದಿ ಆಗಿರ್ತಾರೆ ನಮ್ಮಲ್ಲಿ. ನಮ್ಮಲ್ಲಿ ಇನ್ನೂ ಕೋರಮಕ್ಕೆ ಕೊರತೆ ಇಲ್ಲ, ಮತ್ತು ಕೋರಮ್ ಕೊರತೆ ಐತೆ ಅಂತೇಳಿ ಇನ್ನೂ ಮಾಡಲ್ಲ. ಒಟ್ಟು ನಮ್ಮದು 113 ವರ್ಷ ಇತಿಹಾಸ ಇದ್ದಂಥ ವಿಧಾನ ಪರಿಷತ್ನಾಗ ಇನ್ನೂ ನಮ್ಮಲ್ಲಿ ಮೌಲ್ಯಗಳು ಅದಾವೆ, ನಮ್ಮಲ್ಲಿ ಇದಾವೆ ಮತ್ತು ಮಾಡ್ತೀವಿ. ನಮ್ಮ ಶಾಸಕರು ಇಂಟರ್ವ್ಯೂ ಓದ್ಕೊಂಡು ಬರ್ತಾರೆ, ಅವೆಲ್ಲ ಮಾಡ್ತೀವಿ. ಒಂದೊಂದು ಸರಿ ಆಗ್ತಿದೆ, 5 ವರ್ಷ ಸರಿ ಇರಂಗಿಲ್ಲಲ್ಲ. ಸ್ವಲ್ಪ ಹೆಚ್ಚು ಸ್ಪೀಕರ್ ಅವರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸರ್ ಶಾಸಕರಿಗೆ. ಅಲ್ಲಿ ಟೈಮ್ ಹೊರಗಡೆ ಹೋಗ್ತಾರೆ ಶಾಸಕರು, ನಿದ್ದೆ ಮಾಡೋದ್ರಿಂದ ಅಲ್ಲೇ ಮಾಡಿ, ಬಟ್ ಸದನದಲ್ಲಿ ಇರ್ಬೇಕು ಅನ್ನೋದಕ್ಕೆ ಇವೆಲ್ಲ ಐಡಿಯಾ ಮಾಡ್ತಿದ್ದಾರೆ. ನೀವು ಹೇಳಿದಾಗೆ ಇಲ್ಲೇನಂತ ಪರಿಸ್ಥಿತಿ ಬಂದಿಲ್ಲ ಅಂತ, ಬಟ್ ನೀವೇನಾದ್ರೂ ಅದನ್ನ ಅನುಷ್ಠಾನ ಮಾಡೋದು ರಿಕ್ಲೇರ್ ಚೇರು ಅದು ಇದು ಅಂತ ಏನಾದ್ರು ಮಾಡೋ ವ್ಯವಸ್ಥೆ? ಅವರ ಸದನದ ಬಗ್ಗೆ ಅವರ ವ್ಯವಸ್ಥೆ ಬಗ್ಗೆ ಮಾತಾಡೋದು ಸರಿಯಲ್ಲ, ನನಗೆ ಅಧಿಕಾರ ಇಲ್ಲ. ಬಟ್ ನಾವೇನೆಲ್ಲ ನಮ್ಮಲ್ಲೇ ಭಾಳ ಇಂಟ್ರೆಸ್ಟ್ ತೊಗೊಂಡು ನಮ್ಮ ಶಾಸಕರೆಲ್ಲ ಕೊಡ್ತಾರೆ. ನೀವು ನೋಡಿ, ನಾ ಹೇಳ್ತೀನಿ, ನೀವು ಅಬ್ಸರ್ವ್ ಮಾಡಿ. ನಮ್ಮ ಶಾಸಕರು ಮಧ್ಯಾಹ್ನದಾಗ ಊಟಕ್ಕೆ ಬಿಡುವಂತಾಗೆಲ್ಲ ಫುಲ್ ಇರ್ತಾರೆ, ಊಟ ಆದ ನಂತರ 10 ನಿಮಿಷದಲ್ಲಿ ಇರ್ತಾರೆ. ನಮ್ಮಲ್ಲಿ ಇಲ್ಲ. ಇನ್ನೊಬ್ಬರ ಸದನದ ಬಗ್ಗೆ ನಾ ಹೇಳೋ ಅಧಿಕಾರ ಇಲ್ಲ, ಮತ್ತು ನಾನು ಹೇಳೋದು ಸೂಕ್ತಲ್ಲ, ನಾ ಅದ್ರ ಬಗ್ಗೆ ಮಾತಾಡೋದು. ಬಟ್ ನಮ್ಮ ಸದನದಲ್ಲಿ ನೀವೇನು ಹೇಳಿರಿ, ಇನ್ನೂ ಹೆಚ್ಚು ನಮ್ಮ ಸದಸ್ಯರೆಲ್ಲ ಅಟೆಂಡ್ ಆಗುವಂಥ ಪರಿಸ್ಥಿತಿಯನ್ನು ನಾನು ಬೇರೆ ರೀತಿಯಿಂದ ನಿರ್ಮಾಣ ಮಾಡ್ತೀನಿ. ಅಂದ್ರೆ ಅವ್ರ ಕೂಡ ಮಾತಾಡಿ ನಾ ಏನು ಮಾಡ್ತೀನಿ ಗೊತ್ತು ನಿಮ್ಗೆ, ನಾ ಖಾಲಿ ಕೂತಿದ್ನ ಒಬ್ಬೊಬ್ಬ ಶಾಸಕ ಕರಿತೀನಿ. ನಾ ಯಾವಾಗಾರ ನಾನು ಇದನ್ನ ಅಂದಾಗ ಅದು ಏನು ನಿಮ್ಮ ಡಿಫಿಕಲ್ಟಿ, ಹೆಂಗೆ ಅನಿಸ್ತೈತಿ, ನಿಮ್ಮ ಸಲಹೆ ಏನು ಕೇಳ್ತೀನಿ. ಸುಮಾರು ನಾ ಲಾಸ್ಟ್ ಸೆಷನ್ದಾಗ ಬೆಳಗಾವಿ ಒಳಗೆ 13 ಮಂದಿ ಕೂಡ ಮಾತಾಡಿದ್ನಿ. ಈ ಸರಿನೂ ಆ ಕೆಲಸ ಮಾಡ್ತೀನಿ. ಅವರ ಸಲಹೆಗಳ ಸೂಚನೆ ತಗೊಂಡು ನಾವು ಸದನವನ್ನು ಒಳ್ಳೆ ನಡೆಸೋಂಗೆ ಮಾಡ್ತೀನಿ. ನಮ್ಮ ಸದನದಾಗ ನಾ ಹೇಳ್ತೀನಿ. ಏನು ಫಾಲೋ ಅಪ್ ಮಾಡ್ತೀರಿ ಹೇಳ್ಬಿಡಿ. ಈಗ ನಿಮ್ಗೆ ನಿಮ್ಮ ಮುಂದೆ ನಾನು ಬಿಚ್ಚೆ ಮಾತಾಡ್ತೀನಿ. ನಾನು ಮುಚ್ಚಿಟ್ಟು ನನಗೇನು ಅವಶ್ಯನೂ ಇಲ್ಲ. ನನ್ನ ಕಡೆ ಬರ್ತಾ ಒಬ್ಬ, ನಿನ್ನೆ ಬಂದ ಒಬ್ಬ ಒಂದು ಡಿಪಾರ್ಟ್ಮೆಂಟು, ಸರ್ ಒಂದು ಲೆಟರ್ ಕೊಡ್ರಿ ಅಂದ. ಬೇಡಪ್ಪ, ಫೋನ್ ಮಾಡಿ ಹೇಳ್ತೀನಿ ನಾನು ಅವ್ರಿಗೆ. ಹೇಳ್ತೀನಿ, ಸರ್ ಬೇಡಿ ಸರ್ ಲೆಟರ್ ಕೊಡ್ರಿ ಅಂದ. ಲೆಟರ್ ಕೊಡ್ರಿ ಅಂದ್ರೆ ಮೇಲೆ ಲೆಟರ್ ಯಾಕೆ ಕೊಡ್ಬೇಕು ಹೇಳ್ತನಲ್ಲ, ಮಾಡ್ತಂದ್ರೆ ಮತ್ತೆ ಸರ್ ಅಲ್ಲೆಲ್ಲ ನಾವು ಹಂಗೆ ಆಗೋದಿಲ್ಲ ರೀ, ಲೆಟರ್ ಇರಬೇಕು ಮತ್ತು ದುಡ್ಡು ಇರಬೇಕು. ಬಸವರಾಜ ಹೊರಟ್ಟಿ ಅವರು ಇದನ್ನು ಕಳ್ಸ್ಯಾರ, ಅದಕ್ಕೆ ಇದನ್ನು ಮಾಡಲಿಕ್ಕೆ ಕ್ರಮ ತಗೊಳ್ಳೋದು ಬರೀತಾರೆ. ಬಾಯಲ್ಲಿ ಹೇಳಿದ್ರೆ ಆಗೋದಿಲ್ಲ ಅಂತಾರೆ. ಏನು ಇದನ್ನ ಹೆಂಗೆ ನೀವು ಹೇಳ್ತೀರಿ ಹೇಳಿ? ನಡೀತಿದೆ, ಎಲ್ಲ ಕಡೆ ಆಕೈತೆ ಅನ್ನೋದಿಲ್ಲ. ಬಟ್ ಮೆಜಾರಿಟಿ ಜನರ ಒಪಿನಿಯನ್ ಆ ಥರ ಇದೆ ಎಲ್ಲ. ಅಂದರೆ ಇಂಡೈರೆಕ್ಟ್ಲಿ ಹೇಳ್ತಿರ್ತಾರೆ, ಬಟ್ ಅದು ಕೆಲವು ಸತ್ಯ ಇರ್ತದೆ. ಎಲ್ಲರೂ ಹಂಗೆ ಇರೋದಿಲ್ಲ, ಎಲ್ಲ ಅಧಿಕಾರಿ ಭ್ರಷ್ಟಾಚಾರ ಮಾಡ್ತಾ ಅಂತ ಹೇಳಕ್ಕಾಗತ್ತೇನೆ, ಅದೇ ಇಲ್ಲ. ಕೆಲವು ಯಾಕವ ಅದನ್ನ ಬೇರೆ ಬೇರೆ ಮೂಲಗಳದಾವ, ಲೋಕಾಯುಕ್ತ ಐತಿ, ಬೇರೆ ಬೇರೆ ಸೇಡಿದಾರ, ಅದೆಲ್ಲ ಮಾಡಬೇಕು. ನಮ್ಮ ಕೆಲಸ ಅಲ್ಲ ಸಲಹೆಯನ್ನು ಕೊಡೋದು. ಯಾರಾದರೂ ಸದನದಲ್ಲಿ ಮಾತಾಡಿದ್ರೆ ಅವ್ರ ಮಾತಿನ ಅರ್ಥವನ್ನು ನಾವು ಸರ್ಕಾರ ತಿಳಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ವಿಧಾನಸಭೆ ವಿಧಾನ ಪರಿಷತ್ ಎರಡರ ಸಮನ್ವಯದ ಕೊರತೆ ಕಾಣ್ತದೆ. ಸ್ವಲ್ಪ ಅದು ವಿಧಾನ ಮಂಡಲ ಅಂತ ಹೇಳಿ ಬೋರ್ಡ್ ಇದೆ ಸರ್, ವಿಧಾನ ಮಂಡಲ ಅಂತ ಮಾಡಿದ್ರೆ ಸ್ವಲ್ಪ ಸಣ್ಣ ಪುಟ್ಟ ಕಮ್ಯುನಿಕೇಶನ್ ಗ್ಯಾಪ್ ಅದಾವ, ಅವನ್ನ ಸರಿಪಡಿಸ್ಬೇಕು. ಜಂಟಿ ಅಧಿವೇಶನ, ಜಂಟಿ ಪತ್ರಿಕೆ ಘೋಷಣೆ ಮಾಡಬೇಕು, ಅವೆಲ್ಲ ಸಂಪ್ರದಾಯ. ಈಗ ನಾನು ಹೇಳಿದೆ ಮೊನ್ನೆ, ಅವರು ಸ್ವಲ್ಪ ದೂರ ಮೇಲೆ ಇರ್ತಾರೆ, ನಾನು ಇಲ್ಲೇ ಇದ್ದೆ. ಈಗ ನೆಕ್ಸ್ಟ್ ಮಾಡುವಾಗ ಮಾಡ್ತೀವಿ. ಮೊದಲಿತ್ತದು
ಮೊದಲಾಗಿ ವಿನಾಸಪ್ಪ ಬೇರೆ ಬೇರೆಯವರೆಲ್ಲ ಇದ್ರು ಆಗಿನ ಕಾಲಕ್ಕೆ. ಅದು ಕಾರಣಾಂತರದಿಂದ ಹೋದ್ರು. ನಾನು ಮೊದಲು ಬಂದಾಗ ಈ ಎರಡು ಜಾಯಿಂಟ್ ಇದ್ದು, ಪರಿಷತ್ತು ಮತ್ತು ವಿಧಾನಸಭೆ. ಸುಬ್ಬಾರಾವ್ ಅಂತ ಸೆಕ್ರೆಟರಿ ಇದ್ರು, ಸಿಂಗ್ರಿಗೌಡ ಸೆಕ್ರೆಟರಿ 2 ಇದ್ರು. ಸುಬ್ಬಾರಾವ್ ಅವರು ಅಸೆಂಬ್ಲಿ ಬರ್ತು, ಇವರು ಸಿಂಗ್ರಿಗೌಡರು ನಮ್ಮಲ್ಲಿ ಬರ್ತಿದ್ರು. ಅವಾಗೆಲ್ಲ ಅದು ಅವಾಗಿನ ಸಿಸ್ಟಮ್ ನೀವು ಕಂಪೇರ್ ಮಾಡಬೇಡ್ರಿ. ಆವಾಗಿನ ಜನ ಈಗ ನಿಮ್ಗೆ ಹೇಳ್ತೀನಿ, 225 ಮಂದಿ ಅಲ್ಲಿ 75 ಮಂದಿ 100ಕ್ಕೆ 90% ಮಂದಿ ಶಾಸಕರು ಬೋರ್ಡ್ನಾಗ ಇರ್ತಿದ್ರು. ಇದು ನಿಮ್ದೇನು ಶಾಸನಕ್ಕೆ ಬರ್ಬೇಕಾದ್ರೆ ಹಿಂಗೆ ಅಜೆಂಡಾ ಇಟ್ಕೊಂಡು ಬಂದು ನಾನು ಸಾವಿರಾರು ಮಂದಿ ನೋಡಿದ್ದೀನಿ. ಮುಗಿದ ಕೂಡಲೇ ಸಾಲ್ ಬಿಟ್ಟು ಕೂಡಲೇ ಹುಡುಗರು ಹೆಂಗೆ ಬಿಟ್ಟಿದ್ದಂಗೆ ಹೋಗ್ತಿದ್ರು. ಈಗ ಯಾರು ಶಾಸಕ ಒಂದು ಇರೋದು ಎಲ್ಲ ಏನ್ ಮಾಡಿ ಕಾಲ ಬದಲಾಗ ನಮ್ಮವ್ರು ಬದಲಾಗ. ಅದ್ರ ಬಗ್ಗೆ ನಾ ಮಾತಾಡಿದ್ರಿ, ನಾ ಏನ್ ಹೇಳಿ ನಾವಂತೇನು ಕಲ್ತಿಲ್ಲ ಇಷ್ಟಂತ ಹೇಳಿದ್ರು.